ಹಲೋ ಆ್ಯಂಡ್ ವೆಲ್ಕಮ್ ಟು ದಿ ಚಾನಲ್. ನಾನು ರಶ್ಮಿತ್. ಫ್ಯೂಚರ್ ಆ್ಯಂಡ್ ಆಪ್ಷನ್ ಸೀರೀಸ್ನ ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಆಪ್ಷನ್ ಗ್ರೀಕ್ಸ್ನ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತು ತೀಟಾದ ಬಗ್ಗೆ ತಿಳ್ಕೊಳ್ಳೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಹಾಗೆ ನಮ್ಮ ಈ ಫ್ಯೂಚರ್ ಆ್ಯಂಡ್ ಆಪ್ಷನ್ ಸೀರೀಸ್ನ ಕಂಪ್ಲೀಟ್ ವಿಡಿಯೋ ಸೀರೀಸನ್ನು ಫ್ಯೂಚರ್ ಆ್ಯಂಡ್ ಆಪ್ಷನ್ ಸೀರೀಸ್ನ ಪ್ಲೇ ಲಿಸ್ಟಲ್ಲಿ ನೋಡ್ಕೊಳ್ಬೋದು. ನಿಮಗೆ ಅಲ್ಲಿ ಈ ಸೀರೀಸಲ್ಲಿ ಮಾಡಿದಂಥ ಎಲ್ಲ ವೀಡಿಯೋಗಳು ಅಲ್ಲಿ ಸಿಗ್ತಾ ಇರುತ್ತೆ. ಸೊ ಆ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿಕೊಂಡ್ರೆ ನಾನು ಈ ಹಿಂದೆ ಮಾಡಿದ ವೀಡಿಯೋಗಳು ನಿಮ್ಗೆ ಅಲ್ಲಿ ಸಿಗ್ತಾ ಇರುತ್ತೆ. ಸೊ ಬನ್ನಿ, ಹಾಗಿದ್ರೆ ತೀಟಾ ಅಂದರೆ ಏನು ಅನ್ನೋದನ್ನು ನಾವೀಗ ನೋಡೋಣ. ಹಿಂದೆ ಆಪ್ಷನ್ನ ಬೇಸಿಕ್ಸನ್ನು ಎಕ್ಸ್ಪ್ಲೇನ್ ಮಾಡುವಾಗ ಆಪ್ಷನ್ ಪ್ರೀಮಿಯಮ್ 2 ವ್ಯಾಲ್ಯೂವನ್ನು ಹೊಂದಿದೆ. ಅಲ್ಲಿ ಇಂಟ್ರೆನ್ಸಿಕ್ ಮತ್ತು ಎಕ್ಸ್ಟ್ರೆನ್ಸಿಕ್ ವ್ಯಾಲ್ಯೂ ಇದೆ ಅಂತ ನಾನು ಹೇಳಿದ್ದೆ. ಸೊ ಆ ವಿಡಿಯೋವನ್ನು ನೋಡಿದರೆ ಅದನ್ನು ನೋಡ್ಕೊಂಡು ಈ ವಿಡಿಯೋ ನೋಡಿ. ಸೊ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಯಾವುದೇ ಒಂದು ಆಪ್ಷನ್ ಪ್ರೀಮಿಯಮಲ್ಲಿ 2 ವ್ಯಾಲ್ಯೂ ಇರುತ್ತೆ. ಇಂಟ್ರೆನ್ಸಿಕ್ ಪ್ಲಸ್ ಎಕ್ಸ್ಟ್ರೆನ್ಸಿಕ್ ಅಥವಾ ಕೇವಲ ಎಕ್ಸ್ಟ್ರೆನ್ಸಿಕ್ ವ್ಯಾಲ್ಯೂ ಮಾತ್ರ ಇರುತ್ತೆ. ಸೊ ಟೈಮ್ಗೆ ಕೊಡುವಂಥ ವ್ಯಾಲ್ಯೂವನ್ನು ನಾವು ಟೈಮ್ ವ್ಯಾಲ್ಯೂ ಅಂತ ಹೇಳ್ಬೋದು. ಈ ಟೈಮ್ ಕಳೆದಾಗ ಇದರ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಬರುತ್ತೆ. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಆಪ್ಷನ್ ಕಾಂಟ್ರಾಕ್ಟ್ ಏನು, ಇದಕ್ಕೊಂದು ಪರ್ಟಿಕ್ಯುಲರ್ ಪೀರಿಯಡ್ ಇರುತ್ತೆ. ಆ ಪೀರಿಯಡಲ್ಲಿ ಅದು ಎಕ್ಸ್ಪೈರ್ ಆಗುತ್ತೆ. ಕಾಲ್ ಮತ್ತು ಪುಟ್ ಎರಡೂ ಸಹ ಟೈಮ್ ಕಳೆದಾಗೆ ಅದರ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಇದನ್ನು ನಾವು ತೀಟಾ ಅಂತ ಕರಿತೀವಿ. ಸೊ ಅಥವಾ ಅದನ್ನು ನಾವು ಟೈಮ್ ಡಿಕೆ ಅಂತ ಕರಿತೀವಿ. ಸೊ ಈ ತೀಟಾ ಅಂತ ಹೇಳಿದ್ರೆ ಒಂದು ದಿನ ಕಳೆದಾಗ ಆಪ್ಷನ್ನ ಪ್ರೀಮಿಯಮಲ್ಲಿ ಎಷ್ಟು ಡಿಕ್ರೀಸ್ ಆಗುತ್ತೆ ಅನ್ನೋದು ಈ ತೀಟಾ ನಮಗೆ ತಿಳಿಸುತ್ತೆ. ಸೊ ಆಪ್ಷನ್ ಪ್ರೀಮಿಯಮ್ ಯಾಕೆ ಡಿಕ್ರೀಸ್ ಆಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಪ್ರೀಮಿಯಮಲ್ಲಿ 2 ವ್ಯಾಲ್ಯೂ ಇರುತ್ತೆ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಮತ್ತು ಟೈಮ್ ವ್ಯಾಲ್ಯೂ ಅಂತ. ಸೊ ಈ ಟೈಮ್ ವ್ಯಾಲ್ಯೂವನ್ನು ನಾವು ಟೈಮ್ಗೆ ಪೇ ಮಾಡಿರೋದ್ರಿಂದ, ಸೊ ದಿನ ಕಳೆದ ಹಾಗೆ ಟೈಮ್ ಕಳೆದ ಹಾಗೆ ಈ ಟೈಮ್ನ ವ್ಯಾಲ್ಯೂ ಕಡಿಮೆ ಆಗ್ತಾ ಬರೋದ್ರಿಂದ, ಸೊ ಒಂದು ದಿನ ಕಳೆದಾಗ ಎಷ್ಟು ಆ ಆಪ್ಷನ್ ಪ್ರೀಮಿಯಮಲ್ಲಿ ಆ ಟೈಮ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ ಅನ್ನೋದನ್ನು ಈ ತೀಟಾ ತಿಳಿಸುತ್ತೆ. ತೀಟವನ್ನು ನಾವು ಪಾಯಿಂಟ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಇದು ನಮಗೆ ಬೇರೆ ಎಲ್ಲ ಫ್ಯಾಕ್ಟರ್ ಕಾನ್ಸ್ಟೆಂಟ್ ಆಗಿದ್ರೆ ಅಥವಾ ಬೇರೆ ಎಲ್ಲ ಫ್ಯಾಕ್ಟ್ರಲ್ಲಿ ಏನು ಚೇಂಜ್ ಆಗದಿದ್ದರೆ ಟೈಮ್ ಕಳೆದ ಹಾಗೆ ಆಪ್ಷನ್ ಪ್ರೀಮಿಯಮಲ್ಲಿ ಎಷ್ಟು ಚೇಂಜ್ ಆಗುತ್ತೆ ಅನ್ನೋದನ್ನು ಈ ತೀಟಾ ನಮಗೆ ತಿಳಿಸುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೊಂದು ಆಪ್ಷನಲ್ಲಿ -10 ತೀಟಾ ಇತ್ತು ಅಂತ ಹೇಳಿದರೆ ಒಂದು ದಿನ ಕಳೆದಾಗೆ ಆ ಆಪ್ಷನ್ ಪ್ರೀಮಿಯಮಲ್ಲಿ 10 ರೂಪೀಸ್ ಕಡಿಮೆ ಆಗುತ್ತೆ ಅನ್ನೋದನ್ನು ಇದು ತಿಳಿಸುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೊಂದು ಆಪ್ಷನ್ನ ಪ್ರೀಮಿಯಮ್ 50 ರೂಪೀಸ್ ಇದೆ, ಅದರ ತೀಟಾ 10 ರೂಪೀಸ್ ಇದೆ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಡೇ ಕಳೆದಾಗ ಆ ಪ್ರೀಮಿಯಮಲ್ಲಿ 10 ರೂಪೀಸ್ ಡಿಕ್ರೀಸ್ ಆಗುತ್ತೆ ಅಥವಾ 10 ಪಾಯಿಂಟ್ ಡಿಕ್ರೀಸ್ ಆಗುತ್ತೆ ಅನ್ನೋದನ್ನು ಇದು ನಮಗೆ ತಿಳಿಸುತ್ತೆ. ಬಟ್ ಯಾವಾಗ ಅಂತ ಹೇಳಿದ್ರೆ ಬೇರೆಲ್ಲ ಫ್ಯಾಕ್ಟ್ರಲ್ಲಿ ಏನು ಚೇಂಜ್ ಆಗದಿದ್ದರೆ ಮಾತ್ರ ಎಕ್ಸಾಕ್ಟಾಗಿ ಅಷ್ಟು ಚೇಂಜಸ್ ನಿಮಗೆ ಅಲ್ಲಿ ನೋಟಿಸ್ ಆಗುತ್ತೆ. ಬೇರೆ ಎಲ್ಲ ಫ್ಯಾಕ್ಟರ್ ಅಂತ ಹೇಳಿದ್ರೆ ಡೆಲ್ಟಾ ಆಗಿರ್ಬೋದು, ಗಾಮಾ ಆಗಿರ್ಬೋದು, ಅದೇ ರೀತಿ ವೇಗ ಕೂಡ ಆಗಿರ್ಬೋದು. ಇವುಗಳಲ್ಲಿ ಏನು ಚೇಂಜ್ ಆಗದಿದ್ದರೆ ಈ ತೀಟಾ ಎಫೆಕ್ಟಿಂದ ಇಷ್ಟು ಡೌನ್ ಆಗುತ್ತೆ ಅಂತ ಈ ತೀಟಾ ನಮಗೆ ತಿಳಿಸುತ್ತೆ. ಈ ತೀಟಾ ಯಾವಾಗಲೂ ಆಪ್ಷನ್ ಸೆಲ್ಲರ್ಗಳಿಗೆ ಹೆಲ್ಪ್ಫುಲ್ ಆಗಿರುತ್ತೆ. ಅದೇ ರೀತಿ ಆಪ್ಷನ್ ಬೈಯರ್ಗಳಿಗೆ ಇದು ನೆಗೆಟಿವ್ ಆಗುತ್ತೆ. ಯಾಕಂತ ಹೇಳಿದ್ರೆ ಆಪ್ಷನ್ನ ಪ್ರೀಮಿಯಮ್ ಡಿಕ್ರೀಸ್ ಆಗುತ್ತೆ. ತೀಟಾ ಎಫೆಕ್ಟ್ ಇರುತ್ತೆ ಅಥವಾ ಟೈಮ್ ಡಿಕೆ ಎಫೆಕ್ಟಿಂದ ಆಪ್ಷನ್ ಪ್ರೀಮಿಯಮ್ ಡಿಕ್ರೀಸ್ ಆಗೋದ್ರಿಂದ ಆಪ್ಷನ್ ಬೈಯರ್ಗೆ ಅದು ನೆಗೆಟಿವ್ ಆಗುತ್ತೆ. ಯಾಕಂತ ಹೇಳಿದ್ರೆ ಅವನು ಬೈ ಮಾಡಿರ್ತಾನೆ, ಪ್ರೀಮಿಯಮ್ ಡಿಕ್ರೀಸ್ ಆದರೆ ಅವನಿಗೆ ಲಾಸ್ ಆಗುತ್ತೆ. ಅದೇ ರೀತಿ ಆಪ್ಷನ್ ಸೆಲ್ಲರ್ ಆಪ್ಷನ್ನ ಸೆಲ್ ಮಾಡಿರ್ತಾನೆ. ಸೊ ಮೊದಲು ಸೆಲ್ ಮಾಡಿ ಪ್ರೈಸ್ ಕಡಿಮೆ ಆದಾಗ ಬೈ ಮಾಡೋದ್ರಿಂದ ಈ ಟೈಮ್ ಡಿಕೆ ಎಫೆಕ್ಟ್ನಿಂದ ಆಪ್ಷನ್ನ ಪ್ರೀಮಿಯಮಲ್ಲಿ ಡಿಕ್ರೀಸ್ ಆಗೋದ್ರಿಂದ ಅದು ಆಪ್ಷನ್ ಸೆಲ್ಲರ್ಗಳಿಗೆ ಹೆಲ್ಪ್ ಆಗುತ್ತೆ. ಯಾವಾಗ ಮಾರ್ಕೆಟ್ ಕನ್ಸಾಲ್ಟೇಷನ್ ಫೇಸಲ್ಲಿರುತ್ತೆ ಆಗ ನಿಮಗೆ ಈ ತೀಟಾ ಎಫೆಕ್ಟ್ ಕ್ಲೀನಾಗಿ ತೋರ್ತಾ ಇರುತ್ತೆ. ಇನ್ ಕೇಸ್ ಮಾರ್ಕೆಟಲ್ಲಿ ಶಾರ್ಪ್ ಮೂವ್ಮೆಂಟ್ ಅಥವಾ ಸ್ಟ್ರಾಂಗ್ ಆದ ಒಂದು ಟ್ರೆಂಡಿಂಗ್ ಮಾರ್ಕೆಟ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಈ ತೀಟಾ ಡಿಕೆ ಎಫೆಕ್ಟ್ ಅಷ್ಟಾಗಿ ನೋಟಿಸ್ ಆಗಲ್ಲ. ಸೊ ಯಾಕಂತ ಹೇಳಿದ್ರೆ ಅಲ್ಲಿ ಡೆಲ್ಟಾ ಎಫೆಕ್ಟಿಂದ ಮಾರ್ಕೆಟ್ ಅಥವಾ ಆಪ್ಷನ್ನ ಪ್ರೀಮಿಯಮ್ ಸ್ಪೀಡಾಗಿ ಮೂವ್ ಆಗೋದ್ರಿಂದ ಈ ತೀಟಾ ಎಫೆಕ್ಟ್ ನಿಮಗೆ ಅಷ್ಟು ನೋಟಿಸ್ ಆಗದೇ ಇರ್ಬೋದು. ಬಟ್ ಯಾವಾಗ ಮಾರ್ಕೆಟ್ ಕನ್ಸಾಲ್ಟೇಷನ್ ಆಗ್ತಾ ಇರುತ್ತೆ ಆಗ ನಿಮಗೆ ಅದು ಕ್ಲೀನಾಗಿ ಗೊತ್ತಾಗುತ್ತೆ ಈ ಟೈಮ್ ಡಿಕೆನ ಎಫೆಕ್ಟ್. ಆಪ್ಷನ್ ಎಕ್ಸ್ಪೈರ್ ಆಗಲಿಕ್ಕೆ ತುಂಬ ದಿನ ಇತ್ತು ಅಂತ ಹೇಳಿದ್ರೆ ಅಲ್ಲಿ ತೀಟಾ ಡಿಕೆ ಅಥವಾ ಟೈಮ್ ಡಿಕೆನ ಎಫೆಕ್ಟ್ ಸ್ವಲ್ಪ ಕಡಿಮೆ ಇರುತ್ತೆ. ಯಾವಾಗ ಆ ಆಪ್ಷನ್ ಎಕ್ಸ್ಪೈರಿ ಡೇಗೆ ಹತ್ತಿರ ಆಗ್ತಾ ಹೋಗುತ್ತೋ ಅಲ್ಲಿ ಈ ಟೈಮ್ ಡಿಕೆನ ಎಫೆಕ್ಟ್ ಜಾಸ್ತಿ ಇರುತ್ತೆ. ಅದೇ ರೀತಿ ಎಟ್ ದ ಮನಿ ಆಪ್ಷನ್ಗಳು ಹೈ ತೀಟವನ್ನು ಹೊಂದಿರುತ್ತೆ. ಯಾಕಂತ ಹೇಳಿದ್ರೆ ಎಟ್ ದ ಮನಿ ಆಪ್ಷನಲ್ಲಿ ಹೈಯೆಸ್ಟ್ ಟೈಮ್ ವ್ಯಾಲ್ಯೂ ಅಥವಾ ಎಕ್ಸ್ಟ್ರೆನ್ಸಿಕ್ ವ್ಯಾಲ್ಯೂ ಇರುತ್ತೆ. ಸೊ ಹಾಗಾಗಿ ಅದು ಡಿಕೆ ಆಗಬೇಕಾಗುತ್ತೆ ಟೈಮ್ ಕಳೆದಾಗೆ. ಸೊ ಹಾಗಾಗಿ ಎಟ್ ದ ಮನಿ ಆಪ್ಷನ್ಗಳಲ್ಲಿ ಹೈಯೆಸ್ಟ್ ತೀಟಾ ಡಿಕೆ ಎಫೆಕ್ಟ್ ಇರುತ್ತೆ. ಸೊ ನೀವೇನಾದರೂ ಆಪ್ಷನ್ ಅನ್ನ ಬೈ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಆ ಆಪ್ಷನ್ ಎಕ್ಸ್ಪೈರಿಗೆ ಹತ್ತಿರ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಒಂದು ಸ್ವಿಂಗ್ ಪರ್ಪಸ್ ಅಥವಾ ಸ್ವಿಂಗ್ ಟ್ರೇಡಿಂಗ್ ಪರ್ಪಸ್ಗೋಸ್ಕರ ಯಾವುದೊಂದು ಆಪ್ಷನ್ ಅನ್ನ ಬೈ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅಲ್ಲಿ ನೀವು ನೆಕ್ಸ್ಟ್ ಎಕ್ಸ್ಪೈರಿಯನ್ನು ಬೈ ಮಾಡಿ ಕರೆಂಟ್ ಎಕ್ಸ್ಪೈರಿಯನ್ನು ಬೈ ಮಾಡೋದಕ್ಕಿಂತ ನೆಕ್ಸ್ಟ್ ಎಕ್ಸ್ಪೈರಿಯನ್ನು ಬೈ ಮಾಡೋದು ಬೆಟರ್ ಆಗುತ್ತೆ. ಯಾಕಂತ ಹೇಳಿದ್ರೆ ಯಾವುದೊಂದು ಆಪ್ಷನ್ ಎಕ್ಸ್ಪೈರಿಗೆ ಹತ್ತಿರ ಹೋಗ್ತಾ ಇದ್ದಾಗ ಅಲ್ಲಿ ತೀಟಾ ಎಫೆಕ್ಟ್ ಜಾಸ್ತಿ ಇರೋದ್ರಿಂದ ಆಪ್ಷನ್ ಬೈಯರ್ಗಲ್ಲಿ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಮಾರ್ಕೆಟಲ್ಲಿ ನಮ್ಮ ಡೈರೆಕ್ಷನ್ ಪ್ರಕಾರ ಮೂವ್ ಬರದಿದ್ರೆ. ಸೊ ನೀವು ನೆಕ್ಸ್ಟ್ ಎಕ್ಸ್ಪೈರಿ ಆಪ್ಷನನ್ನು ಬೈ ಮಾಡಿದಾಗಲಿ ತೀಟಾ ಎಫೆಕ್ಟ್ ಕಡಿಮೆ ಇರೋದ್ರಿಂದ ಕರೆಂಟ್ ಎಕ್ಸ್ಪೈರಿಗೆ ಕಂಪೇರ್ ಮಾಡಿದಾಗ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಆಗಲೇ ಹೇಳಿದಾಗೆ ATM ಆಪ್ಷನಲ್ಲಿ ತೀಟಾ ಎಫೆಕ್ಟ್ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಕೇವಲ ಎಕ್ಸ್ಟ್ರೆನ್ಸಿಕ್ ವ್ಯಾಲ್ಯೂ ಮಾತ್ರ ಇರುತ್ತೆ ಅಥವಾ ಎಲ್ಲಿ ಜಾಸ್ತಿ ಎಕ್ಸ್ಟ್ರೆನ್ಸಿಕ್ ವ್ಯಾಲ್ಯೂ ಅಥವಾ ಎಲ್ಲಿ ಜಾಸ್ತಿ ಟೈಮ್ ವ್ಯಾಲ್ಯೂ ಇರುತ್ತೆ ಆ ಆಪ್ಷನ್ನಲ್ಲಿ ನಿಮಗೆ ತೀಟಾ ಎಫೆಕ್ಟ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಫ್ಟಿ
14,500 ಅಲ್ಲಿ ಇದೆ ಅಂತ ಇಟ್ಕೊಳ್ಳಿ. 14,500 ಆಪ್ಷನ್ನ ಪ್ರೈಸ್ ಎಟ್ ದ ಮನಿ, ಕಾಲ್ ಆಪ್ಷನ್ನ ಪ್ರೈಸ್ 50 ರೂಪೀಸ್ ಇದೆ ಅಂತ ಇಟ್ಕೊಳ್ಳಿ. ಅದೇ ರೀತಿ ಇನ್ನೊಂದು ಆಪ್ಷನ್ 15,000 ಇದೆ ಅಂತ ಇಟ್ಕೊಳ್ಳಿ, ಅದರ ಪ್ರೀಮಿಯಂ ಕೇವಲ 5 ರೂಪೀಸ್ ಇದೆ ಅಂತ ಇಟ್ಕೊಳ್ಳಿ. ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಏನು ಚೇಂಜ್ ಆಗದಿದ್ರೆ, ಮಾರ್ಕೆಟ್ 14,500 ಅಲ್ಲೇ ಇತ್ತು ಅಂತ ಹೇಳಿದ್ರೆ ಆ 50 ರೂಪೀಸ್ ಪ್ರೀಮಿಯಂ ಏನಾಗುತ್ತೆ, ಎಕ್ಸ್ಪೈರಿ ದಿನದ ಒಳಗೆ 0 ಆಗಬೇಕಾಗತ್ತೆ. ಅದೇ ರೀತಿ ಆ 15,000ನ ಕಾಲ್ ಆಪ್ಷನ್ನ 5 ರೂಪೀಸ್ ಪ್ರೀಮಿಯಂ ಕೂಡ 0 ಆಗಬೇಕಾಗತ್ತೆ. ಬಟ್ 14,500ನ ಪ್ರೀಮಿಯಂ ಅಲ್ಲಿ ಟೈಮ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ 5 ರೂಪೀಸ್ಗೆ ಕಂಪೇರ್ ಮಾಡಿದಾಗ ನಿಮ್ಮ ಈ 50 ರೂಪೀಸ್ ಪ್ರೀಮಿಯಂ ಏನಿದೆ ಇದು ಶಾರ್ಪ್ ಆಗಿ ಅಲ್ಲಿ ಡಿಕ್ಲೈನ್ ಆಗುತ್ತೆ. ಸೊ ಹಾಗಾಗಿ ತುಂಬ ಔಟ್ ಆಫ್ ದ ಮನಿ ಆಪ್ಷನ್ ಅಲ್ಲಿ ಟೈಮ್ ಡಿಕೆ ಕಡಿಮೆ ಇರುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಎಕ್ಸ್ಟೆನ್ಸಿಕ್ ವ್ಯಾಲ್ಯೂ ಕೂಡ ಕಡಿಮೆ ಇರೋದ್ರಿಂದ ಸೊ ಅದು ಡಿಕ್ರೀಸ್ ಆಗೋದು ನಿಧಾನದಲ್ಲಿ ಡಿಕ್ರೀಸ್ ಆಗುತ್ತೆ. ಬಟ್ ಎಟ್ ದ ಮನಿಯಲ್ಲಿ ಎಕ್ಸ್ಟೆನ್ಸಿಕ್ ವ್ಯಾಲ್ಯೂ ಅಥವಾ ಟೈಮ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಸೊ ಎಕ್ಸ್ಪೈರಿ ಡೇ ಒಳಗೆ ಇನ್ ಕೇಸ್ ಮಾರ್ಕೆಟಲ್ಲಿ ಏನು ಚೇಂಜಸ್ ಆಗಿದ್ರೆ, ಮಾರ್ಕೆಟ್ ಆ ಸ್ಟ್ರೈಕ್ ಪ್ರೈಸ್ಗಿಂತ ಕೆಳಗೇನೆ ಇತ್ತು ಅಂತ ಹೇಳಿದ್ರೆ ಅಥವಾ ಆ ಸ್ಟ್ರೈಕ್ ಪ್ರೈಸ್ ಔಟ್ ಆಫ್ ದ ಮನಿಯಲ್ಲೇ ಇತ್ತು ಅಂತ ಹೇಳಿದ್ರೆ ಅದು ಸ್ಪೀಡ್ ಆಗಿ ಡಿಕ್ರೀಸ್ ಆಗಬೇಕಾಗತ್ತೆ. ಸೊ ಹಾಗಾಗಿ ಎಟ್ ದ ಮನಿಯಲ್ಲಿ ನೀವು ಜಾಸ್ತಿ ತೀಟಾ ಎಫೆಕ್ಟ್ ಅನ್ನು ನೀವು ನೋಡಬಹುದು. ಸೊ ನೀವು ಇಲ್ಲಿ ನೋಡಬಹುದು 14,828 ಅಲ್ಲಿ ನಿಫ್ಟಿ ಟ್ರೇಡ್ ಆಗ್ತಾ ಇದೆ. 14,800 ಸ್ಟ್ರೈಕ್ ಪ್ರೈಸ್ ಅನ್ನು ಎಟ್ ದ ಮನಿ ಸ್ಟ್ರೈಕ್ ಪ್ರೈಸ್ ಅಂತ ತಗೊಳ್ಬಹುದು. ನೀವು ನೋಡಿದ್ರೆ ತೀಟಾ -36 ಇದೆ. ಸೊ ಎಟ್ ದ ಮನಿಯೇ ಹೈಯೆಸ್ಟ್ ಇದೆ. ಅದೇ ರೀತಿ ಔಟ್ ಆಫ್ ದ ಮನಿ ಆಗ್ತಾ ಹೋದಾಗೆ ತೀಟಾ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಕಾಲ್ ಆಪ್ಷನಲ್ಲಿ ಅಷ್ಟೇ. ಸೊ ಕಾಲ್ ಆಪ್ಷನ್ ತುಂಬ ಇನ್ ದ ಮನಿ ಆಯಿತು ಅಂತ ಹೇಳಿದ್ರೆ ಅಲ್ಲಿ ತೀಟಾ ಕಡಿಮೆ ಆಗುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಟೈಮ್ ವ್ಯಾಲ್ಯೂಕ್ಕಿಂತ ಇಂಟ್ರೆನ್ಸಿಕ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ತೀಟಾ ಕಡಿಮೆ ಇರುತ್ತೆ. ಅದೇ ರೀತಿ ಕಾಲ್ ಆಪ್ಷನ್ ಔಟ್ ಆಫ್ ದ ಮನಿ ಆಗ್ತಾ ಹೋದಾಗೆ ಅಲ್ಲಿ ಸಹ ತೀಟಾ ಕಡಿಮೆ ಆಗುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಟೈಮ್ ವ್ಯಾಲ್ಯೂ ಮಾತ್ರ ಇರುತ್ತೆ. ಸೊ ಆ ಪ್ರೀಮಿಯಂ ಸಹ ಕಡಿಮೆ ಇರುತ್ತೆ. ಆ ಪ್ರೀಮಿಯಂ ಕಡಿಮೆ ಇರೋದ್ರಿಂದ ಅದು ಡಿಕ್ರೀಸ್ ಆಗಲಿಕ್ಕೆ ಹೆಚ್ಚು ಟೈಮನ್ನು ತಗೊಳ್ಳೋದಿಲ್ಲ. ಹಾಗಾಗಿ ಸೊ ಎಟ್ ದ ಮನಿ ಸ್ಟ್ರೈಕ್ ಪ್ರೈಸ್ನ ಹತ್ರ ನಿಮಗೆ ಹೈಯೆಸ್ಟ್ ತೀಟಾ ಎಫೆಕ್ಟ್ ಇರುತ್ತೆ. ಅದೇ ರೀತಿ ನಿಫ್ಟಿಯ 14,800 ಸ್ಟ್ರೈಕ್ ಪ್ರೈಸ್ ಏನಿದೆ ಇಲ್ಲಿ ನೀವು -36 ತೀಟವನ್ನು ನೋಡ್ಬೋದು. ಇದು ಕೇವಲ ಒನ್ ಡೇ ಎಕ್ಸ್ಪೈರಿಗಿಂತ ಒಂದು ದಿನ ಹಿಂದೆ ಇದ್ದಂಥ ಒಂದು ಡಾಟಾ. ಸೇಮ್ ನೀವು ಅದರ ನೆಕ್ಸ್ಟ್ ಎಕ್ಸ್ಪೈರಿಗೆ ಹೋದರೆ ಸೇಮ್ ಸ್ಟ್ರೈಕ್ ಪ್ರೈಸನ್ನು ನೋಡ್ಬೋದು 14,800 ಅಲ್ಲಿ. ಇಲ್ಲಿ ನೋಡಿ ನೀವು ತೀಟಾ ತುಂಬ ಕಡಿಮೆ ಇದೆ. ಸೊ ನೀವೇನಾದರೂ ಆಪ್ಷನನ್ನು ಬೈ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಎಕ್ಸ್ಪೈರಿ ಹತ್ತಿರದಲ್ಲಿ ಬೈ ಮಾಡೋದು ನಿಮಗೆ ಸ್ವಲ್ಪ ರಿಸ್ಕ್ ಆಗುತ್ತೆ, ತೀಟಾ ಎಫೆಕ್ಟಲ್ಲಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಅದರ ನೆಕ್ಸ್ಟ್ ಎಕ್ಸ್ಪೈರಿಯನ್ನು ಬೈ ಮಾಡಿದರೆ ಈ ತೀಟಾ ಎಫೆಕ್ಟಿಂದ ನಿಮಗೆ ಹೆಚ್ಚು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಎಕ್ಸ್ಪೈರಿಗೆ ತುಂಬ ದಿನ ಇರುವಾಗ ತೀಟಾ ಎಫೆಕ್ಟಲ್ಲಿ ಕಡಿಮೆ ಇರುತ್ತೆ. ಸೊ ನಾನು ಆಗಲೇ ಹೇಳಿದಾಗೆ ಇನ್ ದ ಮನಿಯಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ, ಟೈಮ್ ವ್ಯಾಲ್ಯೂ ಕಡಿಮೆ ಇರೋದ್ರಿಂದ ಅಲ್ಲಿ ಕೂಡ ತುಂಬ ಇನ್ ದ ಮನಿ ಆಪ್ಷನ್ಗಳಲ್ಲಿ ತೀಟಾ ಎಫೆಕ್ಟ್ ಕಡಿಮೆ ಇರುತ್ತೆ. ಅದೇ ರೀತಿ ಔಟ್ ಆಫ್ ದ ಮನಿಯಲ್ಲೂ ಕೂಡ ಅಷ್ಟೇ, ತುಂಬ ಔಟ್ ಆಫ್ ದ ಮನಿ ಆಪ್ಷನ್ನಲ್ಲಿ ಪ್ರೀಮಿಯಂ ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಅದು ಇನ್ ದ ಮನಿಯಲ್ಲಿ ಎಕ್ಸ್ಪೈರ್ ಆಗುವಂಥ ಪ್ರಾಬಬಿಲಿಟಿ ಕಡಿಮೆ ಇರೋದ್ರಿಂದ ಅಲ್ಲಿ ಆ ಪ್ರೀಮಿಯಂ ನಿಧಾನವಾಗಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಎಕ್ಸ್ಪೈರಿ ಡೇ ದಿನ ಯಾವೆಲ್ಲ ಆಪ್ಷನ್ ಔಟ್ ಆಫ್ ದ ಮನಿಯಲ್ಲಿರುತ್ತೆ ಅವುಗಳ ಪ್ರೀಮಿಯಂ 0 ಆಗುತ್ತೆ ಅಥವಾ ಅವುಗಳು ವರ್ತ್ಲೆಸ್ ಆಗಿ ಕ್ಲೋಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಯಾವುದೇ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರೋದಿಲ್ಲ. ಔಟ್ ಆಫ್ ದ ಮನಿ ಆಪ್ಷನಲ್ಲಿ ಯಾವುದೇ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಲ್ಲದಿರೋ ಕಾರಣ ಅವುಗಳು ವರ್ತ್ಲೆಸ್ ಆಗಿ ಎಕ್ಸ್ಪೈರ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ನಿಫ್ಟಿ 14,850 ಅಲ್ಲಿದೆ. ಸೊ ಅದನ್ನು ಎಟ್ ದ ಮನಿ ಸ್ಟ್ರೈಕ್ ಪ್ರೈಸ್ ಅಂತ ನಾವು ತಗೊಂಡ್ರೆ ಸೊ ಎಟ್ ದ ಮನಿಯಲ್ಲಿ ಜಾಸ್ತಿ ತೀಟಾ ಇದೆ. ಪುಟ್ ಆಪ್ಷನ್ ಔಟ್ ಆಫ್ ದ ಮನಿ ಆಗ್ತಾ ಹೋದಾಗ ಅಲ್ಲಿ ತೀಟಾ ಕಡಿಮೆ ಆಗುತ್ತೆ. ಅದೇ ರೀತಿ ಪುಟ್ ಆಪ್ಷನ್ ಇನ್ ದ ಮನಿ ಆಗ್ತಾ ಹೋದಾಗೂ ಸಹ ಇಲ್ಲಿ ನೀವು ಇಲ್ಲಿ ನೋಡ್ಬೋದು ತೀಟಾ ಕಡಿಮೆ ಆಗುತ್ತೆ. ಅದೇ ರೀತಿ ಕಾಲ್ ಆಪ್ಷನ್ ಔಟ್ ಆಫ್ ದ ಮನಿ ಆಗ್ತಾ ಹೋದಾಗೆ ತೀಟಾ ಕಡಿಮೆ ಆಗುತ್ತೆ. ಅದೇ ರೀತಿ ಕಾಲ್ ಆಪ್ಷನ್ ಇನ್ ದ ಮನಿ ಆಗ್ತಾ ಹೋದಾಗಲೂ ಸಹ ಅಲ್ಲಿ ತೀಟಾ ಎಫೆಕ್ಟ್ ಕಡಿಮೆ ಆಗುತ್ತೆ. ಸೊ ನಾನು ಆಗಲೇ ಹೇಳಿದಾಗ ಇದು ಆಪ್ಷನ್ ಈ ಟೈಮ್ ಡಿಕೆ ಅಥವಾ ತೀಟಾ ಏನಿದೆ ಇದು ಆಪ್ಷನ್ ಸೆಲ್ಲರ್ಗೆ ಹೆಲ್ಪ್ಫುಲ್ ಆಗುತ್ತೆ. ಇನ್ ಕೇಸ್ ಮಾರ್ಕೆಟಲ್ಲಿ ಹೆಚ್ಚೇನು ಮೂವ್ಮೆಂಟ್ ಇಲ್ಲ ಅಥವಾ ಶಾರ್ಪ್ ಮೂವ್ಮೆಂಟ್ ಇಲ್ಲ ಅಥವಾ ಟ್ರೆಂಡಿಂಗ್ ಮೂವ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ಇದು ಆಪ್ಷನ್ ಸೆಲ್ಲರ್ಗೆ ಹೆಲ್ಪ್ ಆಗುತ್ತೆ. ಸೊ ಆಪ್ಷನ್ ಸೆಲ್ಲರ್ ಏನು ಮಾಡ್ತಾನೆ, ಔಟ್ ಆಫ್ ದ ಮನಿ ಆಪ್ಷನ್ಗಳನ್ನು ಸೆಲ್ ಮಾಡಿಕೊಂಡು ಇನ್ ಕೇಸ್ ಮಾರ್ಕೆಟ್ ಒಂದು ರೇಂಜ್ ಬೌಂಡ್ ಆಗಿತ್ತು ಅಂತ ಹೇಳಿದ್ರೆ ಆ ಕಂಪ್ಲೀಟ್ ಪ್ರೀಮಿಯಮನ್ನು ಕ್ಯಾಚ್ ಮಾಡಿಕೊಂಡು ಅಲ್ಲಿ ಪ್ರಾಫಿಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾನೆ. ಸೊ ಹಾಗಾಗಿ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಕನ್ಸಾಲಿಡೇಷನ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಆಪ್ಷನ್ ಬೈಯರ್ಗೆ ಬಿಗ್ಗೆಸ್ಟ್ ನೆಗೆಟಿವ್ ಆಗುತ್ತೆ. ಈ ತೀಟಾ ಎಫೆಕ್ಟ್ನಿಂದ ಅವನ ಮಾರ್ಕೆಟಲ್ಲಿ ಏನೋ ಮೂವ್ಮೆಂಟ್ ಇಲ್ಲದಿದ್ರೂ ಕೂಡ ಅವನಿಗೆ ಅದು ನೆಗೆಟಿವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಕಾಲ್ ಆಪ್ಷನನ್ನು ಬೈ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ. ಮಾರ್ಕೆಟ್ ಮೇಲೆ ಹೋಗದೆ ನೀವು ಬೈ ಮಾಡಿದ ಪಾಯಿಂಟಲ್ಲೇ ಕನ್ಸಾಲಿಡೇಷನ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಸಹ ಅದು ನಿಮಗೆ ನೆಗೆಟಿವ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಆಪೋಸಿಟ್ ಡೈರೆಕ್ಷನಲ್ಲಿ ಮಾರ್ಕೆಟ್ ಮೂವ್ ಆಗದೇ ಇದ್ದರೂ ಸೇಮ್ ಪ್ಲೇಸಲ್ಲೇ ಟ್ರೇಡ್ ಆಗ್ತಾ ಇತ್ತು, ಕನ್ಸಾಲಿಡೇಷನ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಈ ತೀಟಾ ಎಫೆಕ್ಟಿಂದ ನಿಮ್ಗೆ ಅದು ನೆಗೆಟಿವ್ ಆಗುತ್ತೆ. ಸೊ ಹಾಗಾಗಿ ನೀವು ಆಪ್ಷನ್ ಬೈ ಮಾಡುವಾಗ ನೋಡ್ಕೊಂಡು ಮಾಡಬೇಕಾಗತ್ತೆ. ಅಲ್ಲಿ ಶಾರ್ಪ್ ಟ್ರೆಂಡಿಂಗ್ ಮೂವ್ ಸಿಕ್ಕಿದ್ರೆ ಮಾತ್ರ ನಿಮಗೆ ಅಲ್ಲಿ ಬೆನಿಫಿಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಸೊ ನೀವು ಆಪ್ಷನ್ ಬೈಯರ್ ಎಲ್ಲ ಟೈಮಲ್ಲಿಯೂ ಆಪ್ಷನ್ ಬೈಯಿಂಗನ್ನು ಮಾಡಲಿಕ್ಕೆ ಹೋಗಬಾರ್ದು. ಯಾವಾಗ ಟ್ರೆಂಡಿಂಗ್ ಮೂವ್ ಸಿಗುತ್ತೆ ಅನ್ನೋದನ್ನು ನೋಡಿಕೊಂಡು ಆ ಟೈಮ್ಗೋಸ್ಕರ ವೆಯ್ಟ್ ಮಾಡಿ ಅಲ್ಲಿ ಆಪ್ಷನ್ ಬೈಯಿಂಗನ್ನು ಮಾಡಿದರೆ ಪ್ರಾಫಿಟ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದೇ ರೀತಿ ನೀವು ಈ ಆಪ್ಷನ್ ಬೈಯಿಂಗನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಇನ್ ದ ಮನಿ ಆಪ್ಷನ್ಗಳನ್ನು ಬೈ ಮಾಡಲಿಕ್ಕೆ ಜಾಸ್ತಿ ಪ್ರಿಪೇರ್ ಮಾಡಿ. ರೀಸನ್ ಇಷ್ಟಲ್ಲಿ ಸೊ ಅಲ್ಲಿ ಡೆಲ್ಟಾ ಜಾಸ್ತಿ ಇರುತ್ತೆ. ಸೊ ಡೆಲ್ಟಾ ಜಾಸ್ತಿ ಇರೋದ್ರಿಂದ ಅಂಡರ್ಲೈಂಗಲ್ಲಿ ಸ್ವಲ್ಪ ಮೂವ್ಮೆಂಟ್ ಆದರೂ ನಿಮ್ಮ ಆಪ್ಷನ್ ಪ್ರೀಮಿಯಮಲ್ಲಿ ಮೂವ್ಮೆಂಟ್ ಜಾಸ್ತಿ ಆಗುತ್ತೆ.
ಇನ್ ಕೇಸ್ ನೀವು ಔಟ್ ಆಫ್ ದ ಮನಿ ಆಪ್ಷನನ್ನು ಟ್ರೇಡ್ ಮಾಡ್ತಾ ಇದ್ದೀರಿ, ತುಂಬ ಔಟ್ ಆಫ್ ದ ಮನಿ ಆಪ್ಷನನ್ನು ಕಡಿಮೆ ಪ್ರೈಸ್ ಸಿಗುತ್ತೆ ಅಂತ ಟ್ರೇಡ್ ಮಾಡಿದರೆ ಅಲ್ಲಿ ಡೆಲ್ಟಾ ಕಡಿಮೆ ಇರುತ್ತೆ. ಅಂಡರ್ಲೈಯಿಂಗ್ ಮೂವ್ ಆದರೂ ನೀವು ಎಕ್ಸ್ಪೆಕ್ಟ್ ಮಾಡಿದಂಥ ಮೂವ್ ನಿಮಗೆ ಆಪ್ಷನ್ ಪ್ರೀಮಿಯಂ ಅಲ್ಲಿ ಸಿಗದೆ ಇರೋದ್ರಿಂದ ಅಲ್ಲಿ ನೀವು ಲಾಸ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಒಂದು ನೀವು ಇನ್ ದ ಮನಿ ಆಪ್ಷನ್ ಅನ್ನು ಪ್ರಿಫರ್ ಮಾಡಿ, ಇನ್ನೊಂದು ಎಕ್ಸ್ಪೈರಿ ತುಂಬ ಕ್ಲೋಸ್ ಇದ್ದಾಗ ಆ ಆಪ್ಷನ್ ಅನ್ನು ಅವಾಯ್ಡ್ ಮಾಡಿ ಅದರ ನೆಕ್ಸ್ಟ್ ಎಕ್ಸ್ಪೈರಿ ಇರೋ ಆಪ್ಷನನ್ನು ಟ್ರೇಡ್ ಮಾಡಿ. ಫಾರ್ ಎಕ್ಸಾಂಪಲ್ ನೀವು ಸ್ವಿಂಗ್ ಟ್ರೇಡಿಂಗ್ ಮಾಡ್ತಾ ಇದ್ರಿ, ಒಂದು ಆಪ್ಷನನ್ನು 2-3 ದಿನ ಹೋಲ್ಡ್ ಮಾಡಬೇಕು ಅಂತಿದ್ರೆ ನಿಯರೆಸ್ಟ್ ಎಕ್ಸ್ಪೈರಿಯನ್ನು ಮಾಡಿದಾಗ ಅಲ್ಲಿ ಥೀಟಾ ಎಫೆಕ್ಟ್ ಜಾಸ್ತಿ ಇರೋದ್ರಿಂದ ಇನ್ ಕೇಸ್ ಮಾರ್ಕೆಟಲ್ಲಿ ಏನಾದರೂ ಮೂವ್ಮೆಂಟ್ ಇಲ್ಲದಿದ್ದರೆ, ನಿಮ್ಮ ಡೈರೆಕ್ಷನ್ ಪ್ರಕಾರ ಮಾರ್ಕೆಟ್ ಮೂವ್ ಆಗದಿದ್ದರೆ, ಸೊ ನಿಯರೆಸ್ಟ್ ಎಕ್ಸ್ಪೈರಿ ಆಪ್ಷನ್ ಬೇಗ ಮೆಲ್ಟ್ ಆಗೋದ್ರಿಂದ ಈ ಥೀಟಾ ಎಫೆಕ್ಟಿಂದ ಅದರ ನೆಕ್ಸ್ಟ್ ಎಕ್ಸ್ಪೈರಿಯಲ್ಲಿ ಥೀಟಾ ಎಫೆಕ್ಟ್ ಕಡಿಮೆ ಇರೋದ್ರಿಂದ ನೀವಲ್ಲಿ ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ ಅಥವಾ ಕಡಿಮೆ ಲಾಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ ಬೈ ಮಾಡುವಾಗ ನಿಯರೆಸ್ಟ್ ಎಕ್ಸ್ಪೈರಿಯನ್ನು ಅವಾಯ್ಡ್ ಮಾಡ್ಬೋದು, ನೆಕ್ಸ್ಟ್ ಎಕ್ಸ್ಪೈರಿಯನ್ನು ಕನ್ಸಿಡರ್ ಮಾಡಿದರೆ ಬೆಟರ್ ಆಗುತ್ತೆ. ಎಲ್ಲಿ ಥೀಟಾ ಎಫೆಕ್ಟ್ ಕಡಿಮೆ ಇರುತ್ತೆ ಆ ಆಪ್ಷನನ್ನು ಬೈ ಮಾಡಿದರೆ ಆಪ್ಷನ್ ಬೈಯರ್ಗಳಿಗೆ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ಆಪ್ಷನ್ ಥೀಟಾದ ಬಗ್ಗೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಈ ವಾಲಟಿಲಿಟಿಯಿಂದ ಯಾವ ರೀತಿ ಆಪ್ಷನ್ನ ಪ್ರೀಮಿಯಮಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ನೋಡೋಣ, ವೇಗ ಅಂದರೆ ಏನು ಅನ್ನೋದನ್ನು ನೋಡೋಣ. ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.